ಮುಖ್ಯಮಂತ್ರಿಗಳ ವಿಚಾರದಲ್ಲಿರುವಂಥ ಆರೋಪಗಳೇನಿದೆ ಅದಕ್ಕೆ ಊಹಾಪೋಹಗಳಿಗೆ ತೆರೆ ಎಳೆಯುವಂಥ ಕೆಲಸಕ್ಕೆ ಈಗ ಬಂದು ತಲುಪ್ತಾ ಇದೆಯಾ? ಇಂಥದ್ದೊಂದು ಬೆಳವಣಿಗೆ ನಿನ್ನೆ ದೆಹಲಿಗೆ ಹೋದ ನಂತರ ಆಗಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದ ನಂತರ ಈಗ ಮೂಡಾ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿದ್ದ ಸಿಎಂಗೆ ಹೈಕಮಾಂಡ್ ಅಭಯವನ್ನ ನೀಡಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಊಹಾಪೋಹಗಳಿಗೆ ತೆರೆಯನ್ನ ಎಳೆದಿದ್ದಾರೆ. ಮೂಡಾ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿದ್ದ ಸಿಎಂಗೆ ಈಗ ಹೈಕಮಾಂಡ್ ಅಭಯ ಸಿಕ್ಕಿದೆ. ಕಾನೂನು ಹೋರಾಟದಲ್ಲಿ ಸಂಪೂರ್ಣವಾಗಿ ಸಾಥ್ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾನೂನು ಹೋರಾಟ ಮಾಡಿ ಕಡೆಯ ಹಂತದಲ್ಲಿ ತನಿಖೆಯೂ ಕೂಡ ಆಗಲಿ, ಸಿಎಂ ಸಿದ್ದರಾಮಯ್ಯಗೆ ದೆಹಲಿ ವರಿಷ್ಠರು ಬೆಂಬಲವನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಖರ್ಗೆ ಅವರನ್ನ ಭೇಟಿಯಾಗಿ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ವರಿಷ್ಠರ ಬೆಂಬಲ ಸಿಕ್ಕಿರೋದ್ರಿಂದ ಮತ್ತೊಂದಿಷ್ಟು ಉತ್ಸಾಹ ಈಗ ಮುಖ್ಯಮಂತ್ರಿಗಳಿಗೆ ಬಂದಿದೆ. ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿದ್ದ ಸಿಎಂಗೆ ಹೈಕಮಾಂಡ್ ಅಭಯ ಸಿಕ್ಕಿದೆ. ಮಧ್ಯರಾತ್ರಿ 1:30 ಸುಮಾರಿನವರೆಗೂ ಕೂಡ ಈ ಬೆಳವಣಿಗೆಗಳಾಗಿತ್ತು. ಕಾನೂನು ಹೋರಾಟದಲ್ಲಿ ಸಂಪೂರ್ಣ ಸಾಥ್ ನೀಡುವಂಥ ಭರವಸೆ ಇತ್ತು. ನಿನ್ನೆ ಇಡೀ ದಿನ ಈ ಬೆಳವಣಿಗೆ ಆಗಿದೆ. ಕಾನೂನು ಹೋರಾಟ ಮಾಡಿ ಕಡೆಯ ಹಂತದಲ್ಲಿ ತನಿಖೆಯೂ ಕೂಡ ಆಗಲಿ ಅನ್ನುವಂಥ ಅಭಯವನ್ನು ನೀಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಸಂಪೂರ್ಣ ಸಾಥ್ ನೀಡುವಂಥ ಭರವಸೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನೀಡಿದೆ. ತುಂಬ ಕಾನ್ಫಿಡೆನ್ಸ್ನಲ್ಲಿ ಈಗಿದ್ದಾರೆ. ಅವರಿಗೆ ಭಯ ಇದ್ದಿದ್ದು ರಾಜೀನಾಮೆಯನ್ನು ಕೊಡಿಸ್ಬಿಡ್ತಾರೆ ಅನ್ನುವಂಥದ್ದು. ಬಟ್ ಸದ್ಯಕ್ಕೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಎಲ್ಲಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಅಂತ. ಎಲ್ಲಿದೆ ಯಾವುದಾದ್ರೂ ಒಂದು ಕಡೆಗೆ? ಮೂಡಾ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಘೋಷಣೆಯಾಗಿದೆ. ಇನ್ನೆರಡು ಚುನಾವಣೆಗಳು ಬರಲಿದೆ. ಈ ಹಂತದಲ್ಲಿ ರಾಜೀನಾಮೆ ನಿರ್ಧಾರ ಸೂಕ್ತವಲ್ಲ. ತನಿಖೆಯ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ರಾಜಕೀಯ ದಾಳಿಗೆ ಬಗ್ಗುವುದು ಬೇಡ ಅನ್ನುವಂಥದ್ದನ್ನು ನಿನ್ನೆ ಎಲ್ಲ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನು ಮಾಡಬೇಕಾದ್ರೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಪೊಲಿಟಿಕಲಿ ಏನೆಲ್ಲ ಫೈಟ್ ಮಾಡಬೇಕು ಅದನ್ನೆಲ್ಲ ಮಾಡೋಣ, ಕಾನೂನಾತ್ಮಕವಾಗಿರುವಂಥ ಏನು ಹೋರಾಟ ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಆಗಿದೆ. ಈಗ ಫೈನಲಿ ಹೇಳಿರೋದೇನು ಅಂತಂದರೆ, ಸದ್ಯಕ್ಕೆ ಒಂದು ಚುನಾವಣೆಗಳು ಕೂಡ ಇರೋದ್ರಿಂದ ಈಗ ಸದ್ಯಕ್ಕೆ ಅಂಥ ಯೋಚನೆಗಳು ಯಾವುದು ಕೂಡ ಅಲ್ಲ, ಸೂಕ್ತವೂ ಕೂಡ ಅಲ್ಲ. ಈಗ ಏನೇ ಇದ್ದರೂ ಕೂಡ ಕಾನೂನು ಹೋರಾಟವನ್ನು ಮಾಡಿ ನಿಮ್ಮ ಜೊತೆಗೆ ನಾವಿದ್ದೀವಿ, ಎಂಥದ್ದೇ ತನಿಖೆ ಆಗಲಿ ಅದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲ, BJPಯ ರಾಜಕೀಯ ದಾಳಿ ಏನು ಮಾಡ್ತಾ ಇದ್ದಾರೆ, ಕುಗ್ಗಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲವನ್ನು ಕೂಡ ಎದುರಿಸೋಣ ನಾವು ಅನ್ನುವಂಥದ್ದು ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಕೂಡ ಹೈಕಮಾಂಡ್ ಮಾಡಿ ಕಳುಹಿಸಿದೆ ಈಗ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಈಗ ಸದ್ಯಕ್ಕಂತೂ ಇಲ್ಲ. ಎಲ್ಲದಕ್ಕೂ ಕೂಡ ಫೇಸ್ ಮಾಡೋಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಡಿ ಇದ್ದಾರೆ. ಹೈಕಮಾಂಡ್ ಕೂಡ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅವರಿಗೆ ಇನ್ನೊಂದಿಷ್ಟು ಉತ್ಸಾಹ ಇದೆ ಈಗ ಹೋರಾಟ ಮಾಡೋದಕ್ಕೆ. Believe in courts, you believe in law of the land. See, we hope that the law definitely, because the decision taken by the governor unconstitutional and illegal. Therefore, we can get the justice at the hands of the courts. I thank once again the High Command. ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ. ಅದನ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಇಡೀ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಹೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. They want BJP and Janata Dal are scared of the Congress guarantees, and they somehow want the Congress guarantees to be stopped. Drunk with power and using the puppet governor to destabilize an elected government. This is also an assault on a backward class chief minister
Congress government of Karnataka is committed to continuing with these Congress guarantees. We will face every assault by the union government. We will follow all our legal remedies. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ನಿನ್ನೆ ಆದಂಥ ಎಲ್ಲ ಬೆಳವಣಿಗೆಗಳಿಂದ ಅವರ ಉತ್ಸಾಹ, ಮುಖ್ಯಮಂತ್ರಿಗಳ ಉತ್ಸಾಹ ಈಗ ಇಮ್ಮಡಿಗೊಂಡಿದೆಯಾ? ಮತ್ತೊಂದಿಷ್ಟು ಹೋರಾಟ ಮಾಡುವಂಥ ಶಕ್ತಿ ಮತ್ತೊಂದಿಷ್ಟು ಸಿಕ್ಕಂಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಬೆಂಬಲದಿಂದಾಗಿ. ಹೌದು ಅರುಣ್, ಶಾಸಕರು ಮತ್ತು ಸಚಿವರ ವಿಶ್ವಾಸವನ್ನು ಗಳಿಸಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲೂ ಕೂಡ ಯಶಸ್ವಿಯಾಗಿರುವಂಥದ್ದು. ನಿನ್ನೆ ಸುಮಾರು 1 ಗಂಟೆಗಳ ಕಾಲ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡೋ ಮೂಲಕ ಅವರ ಬೆಂಬಲವನ್ನು ಕೂಡ ಗಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಮುಖ್ಯವಾಗಿ BJP ಮತ್ತು JDS ಎರಡೂ ಕೂಡ ರಾಜಕೀಯ ಉದ್ದೇಶಗಳಿಂದ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಮತ್ತು ಭ್ರಷ್ಟಾಚಾರದ ಆರೋಪವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡಬೇಕು ಮತ್ತು ಕಾನೂನು ಹೋರಾಟದ ಮೂಲಕವೇ ಉತ್ತರವನ್ನು ಕೊಡಬೇಕು. ಈ ಪ್ರಕರಣಕ್ಕೂ ನನಗೂ ಕೂಡ ಯಾವುದೇ ನೇರವಾದಂಥ ಸಂಬಂಧಗಳಿಲ್ಲ. ಹೀಗಾಗಿ ಕಾನೂನಿನಲ್ಲಿ ನನಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ಅಲ್ಲಿವರೆಗೂ ಕೂಡ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಕೂಡ ಇದಕ್ಕೆ ಸರಿ ಆಯಿತು, ಕಾನೂನು ಹೋರಾಟವನ್ನು ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರವನ್ನು ನೀಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಬಹುತೇಕ ಈಗ ಈ ಒಂದು ಹಂತದಿಂದ ಪಾರಾದಂತೆ ಮುಂದೆ ಈಗ ಕಾನೂನು ಹೋರಾಟವನ್ನು ಮಾಡಬೇಕಾಗಿರುವಂಥದ್ದು. ಆಗಸ್ಟ್ 29ಕ್ಕೆ ಮುಂದಿನ ವಿಚಾರಣೆ ಇರುವಂಥದ್ದು. ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಅಂತ ನಿರ್ಧಾರಗಳು ನಾವು ಕೇಳುವುದಿಲ್ಲ, ನೀವು ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ 4 ರಾಜ್ಯಗಳ ಚುನಾವಣೆಗಳು ಇರುವಂಥದ್ದು. ಈಗಾಗಲೇ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ಘೋಷಣೆ ಆಗಿದೆ. 2 ಚುನಾವಣೆಗಳು ಘೋಷಣೆ ಆಗಬೇಕಾಗಿರುವಂಥದ್ದು. ಈ ಹಂತದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯೊಬ್ಬರು ಭ್ರಷ್ಟಾಚಾರದ ಆರೋಪದಿಂದ ರಾಜೀನಾಮೆ ಕೊಟ್ಟರೆ ಅದು ದೇಶಾದ್ಯಂತ ಮುಜುಗರಕ್ಕೆ ಈಡಾಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಂಥ ನಿರ್ಧಾರಗಳು ಸದ್ಯಕ್ಕೆ ನಮ್ಮ ಕಡೆಯಿಂದಲೂ ಬೇಡ, ನಿಮ್ಮ ಕಡೆಯಿಂದಲೂ ಬೇಡ. ಆದರೆ ಕಾನೂನು ಹೋರಾಟ ಮುಂದುವರಿಯಲಿ. ತನಿಖೆಯ ಹಂತದವರೆಗೂ ಕೂಡ ನಾವು ಹೋರಾಟವನ್ನು ನಡೆಸೋಣ. ಒಂದು ವೇಳೆ ತನಿಖೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಬಂದರೆ ಮುಂದೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯೋಚನೆ ಮಾಡೋಣ. ಅಲ್ಲಿವರೆಗೂ ಕೂಡ ಯಾವುದೇ ನಿರ್ಧಾರಗಳು ಬೇಡ, ನೀವು ಫುಲ್ ಪ್ಲೇಡ್ಜ್ ಆಗಿ ಕೆಲಸ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅರುಣ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.